ಮಾನ್ಯ ಸಭಾಪತಿಗಳೇ, ನೋಡಿ 2022-23ರಲ್ಲಿ ನಾವು ಒಟ್ಟು ಸಾಲಕ್ಕೆ ಕಟ್ತಾ ಇದ್ದ ಬಡ್ಡಿ 29,395 ಕೋಟಿ. 25-26ರಲ್ಲಿ ಬಡ್ಡಿ 45,600 ಕೋಟಿ. ಈಗ ಈ ವರ್ಷ ನಾವು ಬಡ್ಡಿಗೆ ತೆಗೆದಿಡಬೇಕಾದ ಹಣ 53,332 ಕೋಟಿ. ಇದರಲ್ಲಿ ಸಾಲದ ಕಂತು ಸೇರಿಲ್ಲ, ಅಸ್ಲಿನ ಕಂತು ಸೇರಿಲ್ಲ, ಕೇವಲ ಬಡ್ಡಿಗೆ ತೆಗೆದಿಡಬೇಕಾದ ಹಣ 53,332 ಕೋಟಿ. ಬಜೆಟ್ರೆ ಬಡ್ಡಿ ಮಕ್ಕಳು ಹೌದಾ ಅಲ್ವಾ? ಕರ್ನಾಟಕದ ಜನ ಬಡ್ಡಿ ಮಕ್ಕಳು ಹೌದಾ ಅಲ್ವೇ? ಈಗ ಈ ದೇಶದ ಮಕ್ಕಳು ಬಡ್ಡಿ ಮಕ್ಕಳೇ ಹಾಗಾದ್ರೆ ಹೇಳ್ತೀನಿ ನಾವೊಂದು ರಾಜ್ಯಕ್ಕೆ ಸೀಮಿತ, ಬರ್ತೀನಿ. ನಿಮ್ ಸರ್ಕಾರ ಇಡೀ ದೇಶಕ್ಕೆ ಬಡ್ಡಿ ಮಕ್ಕಳು ಅದಕ್ಕೂ ಬರ್ತೀನಿ. ವೇತನಕ್ಕೆ 1,165 ಲಕ್ಷ ಕೋಟಿ ಸಾಲ ಇದೆ. ಈಡಾಗಿಲ್ಲ, ಅವರಿಗೆ ಈಡಾಗಿಲ್ಲ. ಬರ್ತಾರೆ ತಡಿ, ನೀವೇ ಹೇಳಿ. 41,278 ಕೋಟಿ ರೂಪಾಯಿ ವೇತನಕ್ಕೆ 2022-23ರಲ್ಲಿ ಖರ್ಚು ಮಾಡ್ತಿದ್ರೆ, ಈಗ 85,860 ಕೋಟಿ. ಪಿಂಚಣಿಗೆ ಅವಾಗ 24,016 ಕೋಟಿ ಆದರೆ ಈಗ 38,580 ಕೋಟಿ. ಇನ್ನು ವಾರ್ಷಿಕ ಸಾಲ 2022-23ನಲ್ಲಿ ನಾವು ವಾರ್ಷಿಕವಾಗಿ ಸಾಲ ಮಾಡ್ತಿದ್ದು 44,549 ಕೋಟಿ. ಹೋದ ವರ್ಷ ಮಾಡಿದಂಥ ವಾರ್ಷಿಕ ಸಾಲ 1,16,000 ಕೋಟಿ. ಈ ವರ್ಷದ ವಾರ್ಷಿಕ ಸಾಲ 1,32,000 ಕೋಟಿ. ಅಷ್ಟಾದ ಮೇಲೆ 20,000 ಕೋಟಿ ರೂಪಾಯಿನ ಡಿಫಿಸಿಟ್, ಕೊರತೆ ಬಜೆಟ್. ಅಂದರೆ 1,32,000 ಕೋಟಿ ಸಾಲ ಮಾಡಿಯೂ ಕೂಡ ನಮ್ಮದು 20,000 ಕೋಟಿ ರೂಪಾಯಿಯ ಕೊರತೆ ಬಜೆಟ್. ಆ ಲೆಕ್ಕಾಚಾರಕ್ಕೆ ಹೋದರೆ ವಾಸ್ತವಿಕವಾಗಿ ನಮ್ಮ ಸಾಲದ ಪ್ರಮಾಣ 1,52,000 ಕೋಟಿಯನ್ನು ದಾಟುತ್ತೆ. ಈ ವರ್ಷದ ಹೊಸ ಸಾಲ ನಾನು ಹೇಳ್ತಾ ಇರೋದು. ಆಮೇಲೆ ಸಮಗ್ರ ಸಾಲ 2022-23ರಲ್ಲಿ BJP ಸರ್ಕಾರ ಸಮಗ್ರ ಸಾಲ ಇದ್ದ ಕಾಲದಲ್ಲಿ 5,22,847 ಕೋಟಿ. ಹೋದ ವರ್ಷಕ್ಕೆ ಸಮಗ್ರ ಸಾಲ 7,64,625 ಕೋಟಿ. ಈ ವರ್ಷದ ಸಮಗ್ರ ಸಾಲ 8,54,389 ಕೋಟಿ. ಇದನ್ನು ಈ ಥರದ ರಾಜ್ಯ ಹಾಳು ಮಾಡುವ ಆರ್ಥಿಕ ನೀತಿಯನ್ನು ನಾವು ಇದನ್ನು ಆರ್ಥಿಕ ಚಿಂತನೆ ಅಂತ ಕರೆಯೋಕ್ಕಾಗತ್ತಾ? ಯಾರು ಮನೆಯಲ್ಲಿ ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ರೆ ಮನೆ ಹಾಳ ಅಂತ ಹೇಳ್ತಾರೆ. ಈ ರಾಜ್ಯ ಹಾಳು ಮಾಡೋರಿಗೆ ಏನಂತ ಕರಿಬೇಕು ನಾವು? ಈಗ ಹೇಳ್ತೀನಿ. ಆಮೇಲೆ ಸಾಲ ಮಾಡೋದು ತಪ್ಪಲ್ಲ. ಸಾಲ ಮಾಡಿದ ಹಣವನ್ನು ಬಂಡವಾಳ ವೆಚ್ಚವಾಗಿ ಬಳಕೆ ಮಾಡ್ಕೊಂಡ್ರೆ ತಪ್ಪಲ್ಲ. ಆಸ್ತಿ ಖರೀದಿಗೆ ಸಾಲ ಮಾಡಿದ್ರೆ ಆಸ್ತಿ ಮೇಲೆ ಹೂಡಿರ್ತೀವಿ, ಅಸೆಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಯಾವ ಅಸೆಟ್ ಕ್ರಿಯೇಟ್ ಆಗಿದೆ ನಿಮ್ಗೆ ಹೇಳ್ತೀನಿ ನೋಡಿ. ಬಂಡವಾಳ ವೆಚ್ಚ 2022-23ರಲ್ಲಿ 60,599 ಕೋಟಿ ಬಂಡವಾಳ ವೆಚ್ಚ. ಹೋದ ವರ್ಷ ಬಂಡವಾಳ ವೆಚ್ಚ 71,336 ಕೋಟಿ. ಈ ವರ್ಷದ ಬಂಡವಾಳ ವೆಚ್ಚ 71,924 ಕೋಟಿ. ಸಾಲ 1,32,000 ಕೋಟಿ, ಬಂಡವಾಳ ವೆಚ್ಚ ಕೇವಲ 71,924 ಕೋಟಿ. ಅಂದರೆ ಇದು ಸಾಲ ಮಾಡಿ ರಾಜಕೀಯ ಲಾಭ ಪಡೆಯುವ ಆರ್ಥಿಕ ನೀತಿ ಅಲ್ಲದೆ, ಸಾಲ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡುವ ಆರ್ಥಿಕ ನೀತಿ ಅಲ್ಲ. ಇದು ತೋರಿಸುತ್ತೆ. ಇಟ್ ಸೋಸ್ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಇದು ಹೇಳುತ್ತೆ. 71,000 ಕೋಟಿ ರೂಪಾಯಿ ಬಂಡವಾಳ ವೆಚ್ಚವಾಗಿ ಹೂಡಿಕೆ ಮಾಡಿ 1,32,000 ಕೋಟಿ ಸಾಲ ಮಾಡಿದ್ರೆ ಏನನ್ನು ತೋರಿಸುತ್ತೆ ನೀವು ಹೇಳಿ? ಇಷ್ಟಾದ ಮೇಲೂ ಕೂಡ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 2022-23ರಲ್ಲಿ 46,622 ಕೋಟಿ ವಿತ್ತೀಯ ಕೊರತೆ ಇದ್ದರೆ, 24-25ರಲ್ಲಿ ಹೋದ ವರ್ಷ ಇದ್ದಿದ್ದು ವಿತ್ತೀಯ ಕೊರತೆ 90,428 ಕೋಟಿ. ಈ ವರ್ಷದ ವಿತ್ತೀಯ ಕೊರತೆ 97,499 ಕೋಟಿ ವಿತ್ತೀಯ ಕೊರತೆ. ಹೇಳಿ, ಅನುಭವ
ವಿತ್ತೀಯ ಕೊರತೆಯ ಅಂತರವನ್ನು ಕಡಿಮೆ ಮಾಡಬೇಕಿತ್ತು. ಅನುಭವ ಸಾಲವನ್ನು ಹೆಚ್ಚು ಮಾಡೋದು ಇದು ಯಾವ ರೀತಿ ಅನುಭವ, ಯಾವ ರೀತಿ ದಾಖಲೆ ಆಗುತ್ತೆ, ಇದರ ಪರಿಣಾಮ ಏನಾಗ್ಬೋದು, ಇದನ್ನೇನಾದರೂ ಯೋಚನೆ ಮಾಡಿದ್ದೀರಾ? ಹಾಗಾಗಿ ನೋಡಿ, ನಮ್ಮ ರಾಜ್ಯದ ಸ್ವಂತ ತೆರಿಗೆ ಈಗ ಯೋಚನೆ ಮಾಡೋದು 2,20,000 ಕೋಟಿ ರೂಪಾಯಿ ಸ್ವಂತ ತೆರಿಗೆ ಬರ್ಬೋದು. ಕೇಂದ್ರದಿಂದ 63,050 ಕೋಟಿ ತೆರಿಗೆ ಪಾಲು ಬರುತ್ತೆ ಅಂತ ಇವರು ಹೇಳಿದ್ದಾರೆ. 2022ರಲ್ಲಿ ಕೇಂದ್ರದ ತೆರಿಗೆ ಪಾಲು ಸಿಕ್ಕಿದ್ದು 34,596 ಕೋಟಿ ಆದರೆ ಈ ವರ್ಷ ಕೇಂದ್ರದ ತೆರಿಗೆ ಪಾಲು ಸಿಗ್ತಾ ಇರೋದು 63,050 ಕೋಟಿ, ಅಂದರೆ ಆಲ್ಮೋಸ್ಟ್ ಡಬಲ್. ಕೇಂದ್ರದ ತೆರಿಗೆ ಪಾಲು ರಾಜ್ಯಕ್ಕೆ ಸಿಗ್ತಾ ಇರೋದು ಆಲ್ಮೋಸ್ಟ್ ಡಬಲ್. ಆದರೆ ಪರಿಣಾಮ ಏನು, ಇದನ್ನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಮುಂಚೆ ರೈತರ ಆತ್ಮಹತ್ಯೆ ಬಗ್ಗೆ ಪ್ರಸ್ತಾಪ ಮಾಡಿದೆ. ರೈತರ ಆತ್ಮಹತ್ಯೆಯಲ್ಲಿ ಟಾಪ್ ಡಿಸ್ಟಿಕ್ ಯಾವುದು ಅಂದರೆ ಹಾವೇರಿ, ಸೆಕೆಂಡು ಬೆಳಗಾವಿ, ಥರ್ಡ್ ಧಾರವಾಡ, ಫೋರ್ತ್ ಮೈಸೂರು, ಫಿಫ್ತ್ ಬೀದರ್, ಸಿಕ್ಸ್ತ್ ಚಿಕ್ಕಮಗಳೂರು, ಸೆವೆಂತ್ ಶಿವಮೊಗ್ಗ, ಏಯ್ತ್ ಯಾದಗಿರಿ, ನೈನ್ತ್ ವಿಜಯಪುರ, 10th ಕಲಬುರಗಿ. ನಾವೀಗ ಸರ್ಕಾರ ಏನಾದರೂ ರೈತರ ಆತ್ಮಹತ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಯಾವತ್ತು ಸಮೀಕ್ಷೆ ನಡೆಸಿದೆ, ಕಾರಣ ಹುಡುಕುವಂಥ ಕೆಲಸ ಏನಾದ್ರು ಮಾಡಿದೆಯಾ? ನನಗನ್ಸುತ್ತೆ ಸರ್ಕಾರದ ಒಂದು ಸಾಲದ ನೀತಿಯೂ ಕೂಡ ಒಂದು ಕಾರಣ ಇರ್ಬೋದು ಅನ್ನೋದು ನನ್ನ ಅನುಮಾನ. ಈ ಬಗ್ಗೆಯೂ ಕೂಡ ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಎತ್ತಿನ ಹೊಳೆ ಹತ್ತತ್ರ 20,000 ಕೋಟಿ ಮೇಲೆ ಖರ್ಚು ಮಾಡಿರಬೇಕು. ಎಲ್ಲಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದು? ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ರಾಮನಗರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ, ತುಮಕೂರು ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆಗೆ, ಭದ್ರಾ ಮೇಲ್ದಂಡೆ ಚಿತ್ರದುರ್ಗಕ್ಕೆ. ಹಾಂ, ಕೋಲಾರಕ್ಕೆ ಬಂತ ನೀರು, ರಾಮನಗರಕ್ಕೆ ಬಂತ, ತುಮಕೂರು ದಾಟ್ತಾ, ಅಂದರೆ ರಾಮನಗರಕ್ಕಿಲ್ಲ, ಬೆಂಗಳೂರು ಗ್ರಾಮಾಂತರಕ್ಕಿಲ್ಲ, ಚಿಕ್ಕಬಳ್ಳಾಪುರಕ್ಕಿಲ್ಲ. 20,000 ಕೋಟಿಗೂ ಹೆಚ್ಚು ಖರ್ಚು ಈಗಾಗಲೇ. ಆದರೆ ಒಂದು ಹನಿ ನೀರು ಕೂಡ ಕೋಲಾರಕ್ಕೆ ತಲುಪಲಿಲ್ಲ, ಒಂದು ಹನಿ ನೀರು ಕೂಡ ಚಿಕ್ಕಬಳ್ಳಾಪುರಕ್ಕೆ ತಲುಪಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ಮಾನ್ಯ ಮುಖ್ಯಮಂತ್ರಿಗಳು 2014ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದರ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಆ ಶಂಕುಸ್ಥಾಪನೆ ನೆರವೇರಿಸಿ ಹೇಳ್ತಾರೆ, ಇನ್ನು 1-2 ವರ್ಷದ ಒಳಗೆ ಈ ಚಿಕ್ಕಬಳ್ಳಾಪುರದವನಿಗೆ ನೀರು ಹರಿಸೇ ತೀರ್ತೇನೆ. ಅವ್ರದ್ದೊಂದು ಸ್ಟೈಲ್ ಇದೆ, ಅದು ಕನೆಕ್ಟ್ ಆಗೋ ಸ್ಟೈಲು. ಆ ಸ್ಟೈಲು ಐ ಲೈಕ್ ದಟ್ ಸ್ಟೈಲ್. ಅವ್ರು ಕನೆಕ್ಟ್ ಆಗುತ್ತದು. ನಾನು ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ, ಇನ್ನು 2 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಕೊಡ್ತೀನಿ. ಕೊಟ್ರಾ? ಕೊಟ್ಟಿದ್ರೆ ದಾಖಲೆ ಆಗ್ತಿತ್ತು, 2 ವರ್ಷದೊಳಗೆ ನೀರು ಕೊಟ್ಟಿದ್ರೆ. ಈಗ ಚಿಕ್ಕಬಳ್ಳಾಪುರದವರಿಗೆ 3 ನಾಮ, ಕೋಲಾರದವರಿಗೆ 3 ನಾಮ, ರಾಮನಗರದವರಿಗೆ 3 ನಾಮ, ಬೆಂಗಳೂರು ಗ್ರಾಮಾಂತರದವರಿಗೆ 3 ನಾಮ. ಎತ್ತಿನ ಹೊಳೆ ಹೆಸರಿನಲ್ಲಿ ಎತ್ಕೊಂಡವರಿಗೆ ಲಾಭ. ಯಾರು ಎತ್ತಿನ ಹೊಳೆ ಹೆಸರಿನಲ್ಲಿ ಎತ್ಕೊಂಡ್ರೋ ಅವರಿಗೆ ಮಾತ್ರ ಲಾಭ, ಉಳಿದವರಿಗೆಲ್ಲ ನಷ್ಟವೇ. ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ.